ನಾವು ಫಾರ್ಮರ್ಸ್ ಲೈಫ್ ಸ್ಟಾಕ್ ಇಂಡಿಯಾ ಆಪ್ ಕಡೆಯಿಂದ ಬಂದಿದ್ದೀವಿ. ತಮ್ಮ ಹೆಸರು? ವಿಜಯ್ ಕುಮಾರ್. ಸಂದೀಪ್ ಅಂತ. ವಿನಯ್ ಅಂತ. ಸರ್, ಎಷ್ಟು ವರ್ಷದಿಂದ ನೀವು ವ್ಯವಸಾಯ ಮಾಡ್ತಿದ್ದೀರಿ? ಸರ್, ಇದು 3 ವರ್ಷದಿಂದ ಮಾಡ್ತಾ ಇದೀರಿ. ಲಾಸ್ಟ್ ಇಯರ್ ನಾನು ನನ್ನ ಫ್ರೆಂಡ್ ಕರ್ಣ ಅಂತ ಇದ್ದೀನಿ. ಓಕೆ, ನಾವಿಬ್ರು ಸೇರ್ಕೊಂಡು ಮಾಡ್ತಾ ಇರೋದು. ಈಗ ಅವರು IT ಫೀಲ್ಡ್, ನಾನು IT ಫೀಲ್ಡ್. ಇವರೆಲ್ಲ ನನ್ನ ಫ್ರೆಂಡ್ಸು. ಆಲ್ರೆಡಿ ಮನೋಜ್ ಅವ್ರು ಇಂಟ್ರೊಡಕ್ಷನ್ ಮಾಡಿ. ಓಕೆ, ಲಾಸ್ಟ್ ಇಯರ್ ಕೂಡ ನನ್ನ ಫ್ರೆಂಡ್ ಜಮೀನಲ್ಲಿ ನಾವು ಮಾಡಿ. ಓಕೆ, ನನ್ನ ಫ್ರೆಂಡ್ ಮಾಡಿದ್ರು. ಓಕೆ, ಅವರು 4 ಎಕರೆ ಮಾಡಿದ್ರು. ನಾನು 4000 ಪ್ಲಾಂಟ್ಸ್ ಏಲಕ್ಕಿ ಮಾಡಿದ್ರು. ಈ ಸರಿ ನಾವು ಇಲ್ಲಿ ಉದಯ್ ಅವರ ಸಲಹೆಯಿಂದ ನಾವು ಒಂದು 7 ಎಕರೆ ಮಾಡಿದ್ವಿ. ಓಕೆ, ಏಲಕ್ಕಿ ಒಂದು 4000 ಮಾಡಿದ್ರು. ಪಚ್ಚಬಾಳೆ ಬಂತು, G9 ಅಂತಾರೆ, ಅದು 3000 ಗಿಡ ಮಾಡಿದ್ರೆ. ಓಕೆ, ಹೋದ ವರ್ಷ ಮಾಡಿದ್ವಿ. ಇದು ಅಪ್ಡೇಟ್. ಸರ್, ಪೂರ್ಣಕಾಲಿಕ ವ್ಯವಸಾಯ ಮಾಡ್ತೀರಾ ಇಲ್ಲ ಅಂತಂದ್ರೆ ಬೇರೆ ಏನಾದ್ರು ಕೆಲಸ? ಸರ್, ಇಲ್ಲಿ ನಮ್ಗೆ ಆಸಕ್ತಿ ಇರೋದು ಬನಾನಾ ಬಗ್ಗೆ. ಬರೀ ವ್ಯವಸಾಯ ಬನಾನಾ ಅನ್ನೋ ಕೆಲಸ, ಬೇರೆ ಏನಾದ್ರು ಕೆಲಸನೂ ಇದೆಯಾ? ಇಷ್ಟೇ. ನಾವು ಈ ಪ್ರೆಸೆಂಟ್ ಬಂದು ನಾವಿಬ್ರು, ನಾನು ನಮ್ಮ ಫ್ರೆಂಡ್ ಕರ್ಣ ಅಂತ IT ಫೀಲ್ಡ್ ಕೆಲಸ ಮಾಡ್ತಾ ಇದ್ದೀವಿ. ನಾವಿಬ್ರು ನಮ್ಮ ಏನೋ ಪ್ಯಾಷನ್ ಬನಾನಾ ಬಗ್ಗೆ ಮಾಡೋಣ, ಸ್ವಲ್ಪ ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್. ಅದಕ್ಕೋಸ್ಕರ ನಾವು ಮಾಡ್ತೀವಿ. 3 ವರ್ಷದಿಂದನೂ ಬಾಳೆ ಅದ್ರ ಜೊತೆಗೆ IT ಫೀಲ್ಡ್ ಇಬ್ರು ಕೆಲಸ ಮಾಡ್ತಾ ಇದ್ದೀವಿ. ಅಂದ್ರೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇದ್ಕೊಂಡು ಕೂಡ ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮಗೆ ಥ್ಯಾಂಕ್ ಯು ಸರ್. ಅದೇ ರೀತಿ ತಾವು ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತೀವಿ? ಸುಮಾರು 10 ವರ್ಷ ಮಾಡ್ತೀವಿ. ಯಾವ ರೀತಿ? ನಾವು ಟೊಮೆಟೊ, ಈ ಸದ್ಯಕ್ಕೆ ಬಾಳೆ ಇದೆ, ಟೊಮೆಟೊ ಬೇರೆ ಬೆಳೆ ಎಲ್ಲ ಮಾಡ್ತೀವಿ. ಎಲ್ಲ ಕೃಷಿ ಚಟುವಟಿಕೆ ಮಾಡಿ ಈಗ ತೋಟಗಾರಿಕೆ. ಸರ್, ಇವ್ರು ಬಂದು ಉದಯ್ ಕಿರಣ್ ಅಂತ. ಇವ್ರ ಮಾರ್ಗದರ್ಶನದಿಂದಾನೇ ನಾವು 3 ವರ್ಷ ಮಾಡ್ತಾ ಇರೋದು. ಉದಯ್ ಮತ್ತೆ ವಿಜಯ್, ನಾವಿಬ್ರು ಸ್ನೇಹಿತರು. ನಮ್ಗೆ ಬೇಕಾಗಿದ್ರು. ಇವರಿಂದ ನಾವು ತುಂಬಾ ಹೆಲ್ಪ್ ಮಾಡ್ತಾರೆ. ಹಂಗಂತ ಅಂದ್ಬಿಟ್ಟು ಅವರೇ ಅಂತಿದ್ದ ಇದ್ ಮಾಡ್ತಾ ಇಲ್ಲ. ನಮ್ಗೆ ಸಲ ಈ ತರ ಮಾಡ್ಬೇಕು ಬಿಕಾಸ್ ನಮ್ಗೆ IT ಫೀಲ್ಡ್ ಅಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದಿಲ್ಲಲ್ಲ. ಇವ್ರಿಬ್ರಿಂದ ಹೆಂಗೆ ಕಲ್ಟಿವೇಶನ್ ಮಾಡ್ಬೇಕು, ಒಂದು ಪ್ಲಾಂಟ್ ಇಂಪ್ಲಿಮೆಂಟೇಷನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತೆಲ್ಲ ಇವರೇ ನಮ್ಗೆ ಸಲಹೆ ಕೊಟ್ಟಿದ್ದು. ಈ ತರ ಮಾಡ್ಬೇಕು, ಯಾವ ಸಿಚುಯೇಷನ್ ಅಲ್ಲಿ ಪ್ಲಾಂಟ್ ಇಂಪ್ಲಿಮೆಂಟ್ ಮಾಡ್ಬೇಕು. ಲೈಕ್ 1 ವರ್ಷ ಕ್ರಾಪ್, ಅದಕ್ಕೆ ಶ್ರಾವಣ ಟೈಮಲ್ಲೇ ಇಂಪ್ಲಿಮೆಂಟ್ ಮಾಡ್ಬೇಕು. ಆಲ್ರೆಡಿ ನಮ್ಮ ವಿಜಯ್ ಅವರು 2000 ಗಿಡ ನಟ್ಟಿದ್ದಾರೆ, G9 ಅಂತ. ನಾವು ನರ್ಸರಿ ಅಂತ ಬಂದ್ರೆ ದೇವನಹಳ್ಳಿಗೆ ಹೋಗಿ, ನನ್ನ ಫ್ರೆಂಡ್ ನರ್ಸರಿ ಇದೆ ನಿಶಾಂತ್ ಅಂತ, SLC ಗ್ರೀನ್ ಫಾರ್ಮ್ ಅಂತ ನರ್ಸರಿಯಿಂದ ತಗೊಂಡ್ಬಂದು ನಾವು ಇಂಪ್ಲಿಮೆಂಟ್ ಮಾಡಿದಿರಿ. ಇಲ್ಲಿ ಒಳ್ಳೆ ಇಳುವರಿ ಇದೆ ಸರ್ ನಮ್ಗೆ. ಓಕೆ, ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟೈಮ್ ಡಿಲೇ ಆಯ್ತು. ಸರಿಯಾದ ಸಮಯಕ್ಕೆ ಮಾಡಿ ಎಲ್ಲ ಚೆನ್ನಾಗಿರುತ್ತೆ. ಸರ್, ಈಗ ಅನೇಕ ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀರಾ. ಒಂದು ಬೆಳೆದಿರುವಂತ ಬೆಳೆ ಫಸಲು ಬಂದ್ಮೇಲೆ ಮಾರೋದಕ್ಕೆ ಮಾರುಕಟ್ಟೆಗೆ ಹೋಗ್ತೀರಾ. ಆಗ ಏನೇನ್ ರೀತಿಯಾದಂತ ತೊಂದರೆಗಳು ಅಥವಾ ಏನೋ ಅನುಭವಗಳು ಇರ್ತಾವ? ಮಾರ್ಕೆಟ್ ಅನುಭವಗಳ ಬಗ್ಗೆ ಸ್ವಲ್ಪ ಹೇಳ್ಬಿಡ. ಎಸ್ ಸರ್, ಇದೇ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಎಂಡ್ ಆಫ್ ದ ಡೇ ನಮ್ಗೆ ಮನಿ ಇಸ್ ಇಂಪಾರ್ಟೆಂಟ್. ನಮ್ಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬಾ ಡಿಫಿಕಲ್ಟ್ ಸಿಚುಯೇಷನ್ಸ್ ಎಲ್ಲ ನಾವು ಫೇಸ್ ಮಾಡಿದಿರಿ. ಲೈಕ್ ಮಧ್ಯವರ್ತಿಗಳು ಬಂದು ನಮ್ಮ ಹತ್ರ ಒಂದ್ ರೇಟ್ ತಗೊಂಡ್ ಹೋಗ್ತಾರೆ, ಮತ್ತೆ ಅಲ್ಲಿ ತಗೊಂಡೋದ್ಮೇಲೆ ಒಂಥರ ಮಾತಾಡ್ತಾರೆ. ಓಕೆ, ಈ ತರ ಅಪ್ಡೇಟ್ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ, ಅಲ್ಲೊಂದ್ ರೇಟ್ ಹೇಳ್ತಾರೆ, ಬಿಲ್ಸ್ ಕೊಡಲ್ಲ. ಓಕೆ, ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ನಾವು ಈ ತರ ಇಂದ ಒಂದು 60,000 ಕಳ್ಕೊಂಡಿದ್ವಿ. ಬಾಳೆಯಲ್ಲಿ ಲಾಸ್ ಆಗಲ್ಲ. ಮೈನ್ ಏನಂದ್ರೆ ಮಾರ್ಕೆಟಿಂಗ್. ಈಗ ಎಕ್ಸಾಂಪಲ್ ಕೊಡ್ತೀನಿ. ಈಗ ಬಂದು ಮಾರ್ಕೆಟ್ ಅಲ್ಲಿ 100 rupees ಇದೆ, ನಾವು ತೋಟದಲ್ಲಿ ಮಾಡ್ತಾರೆ 50 rupees ಅಷ್ಟೇ ಕೊಡೋದು. 65 ಕೊಡ್ತಾರೆ. 35 rupees ಡಿಫ್ರೆನ್ಸ್ ಇದೆ. ಓಕೆ, 1 kg ಮೇಲೆ 35 rupees ಅಂತಂದ್ರೆ ತುಂಬಾ ಡಿಫ್ರೆಂಟ್ ಇದಿದೆ. ಕಮಿಷನ್ ಇದೆ. ಇವಾಗ ಬಾಳೆ ಅಂದ್ರೆ ಜಾಸ್ತಿ ವಿಪರೀತ ರೋಗ, ಬರೇ ಹಣ್ಣೆಲೆ ಏನಂದ್ರೆ 1 ಟನ್ಗೆ 100 kg ತೆಗಿತಾರೆ. ಇದರೆಲ್ಲ ಪ್ರಾಬ್ಲಮ್ ಇದೆ. ಓಕೆನಾ, ನಮ್ಗೆ ಯಾರಿಗೂ ಗೊತ್ತಿಲ್ಲ, ರೈತರಿಗೆ ಇದು ಬೇಕಾಗಿದೆ. ಯಾಕೆ ಬೇಕಾಗಿದೆ ಅಂತಂದ್ರೆ ಎಲ್ಲಾರು ಇವಾಗ ಎಕ್ಸಾಂಪಲ್ ಕೋಲಾರ್ ಮಾರ್ಕೆಟ್ ಇದೆ ನಮ್ಗೆ ಹತ್ರವಾಗಿರೋದು, ಮತ್ತೆ ವಿಕೋಟ ಮಾರ್ಕೆಟ್ ಇದೆ, ಮುಳಬಾಗ್ಲು ಮಾರ್ಕೆಟ್ ಇದೆ. ಈ ತರ ಮಾರ್ಕೆಟ್ಸ್ ಇದಾವೆ, ಅಲ್ಲಿ ಹೋಗ್ತೀರಿ. ಓಕೆ, ಲೈವ್ ಸ್ಟಾಕ್ ನಾವು ತಗೊಳಕ್ಕಾಗಲ್ಲ, ಮಧ್ಯವರ್ತಿಗಳಿಂದ ನಮ್ಗೆ ಹೋಗ್ಬೇಕು. ಬಟ್ ಇದೇ ತರ ನಾವು ಅಪ್ಡೇಟ್, ಈ ತರ ನೀವು ಬಂದಿರೋ ಫಾರ್ಮ್ ಅಪ್ಲಿಕೇಶನ್ ಇಂದ ನಮ್ಗೆ ಯೂಸ್ಫುಲ್ ಆಗುತ್ತೆ. ಬಟ್ ನೋಡೋಣ ಹೆಂಗ್ ಯೂಸ್ಫುಲ್ ಆಗುತ್ತೆ ಏನು ಅಂತ. ಅದಕ್ಕೆ ಈ ಒಂದು ಮಾರ್ಕೆಟ್ ಅಲ್ಲಿ ದಲ್ಲಾಳಿಗಳು, ಮಧ್ಯವರ್ತಿಗಳ ಒಂದು ಹಾವಳಿಗಳನ್ನ ತಪ್ಪಿಸಕ್ಕಂತಾನೆ ನಾವು ಫಾರ್ಮರ್ಸ್ ಲೈಫ್ ಸ್ಟಾಕ್ ಇಂಡಿಯಾ ಆಪ್ ಅನ್ನ ಡೆವಲಪ್ ಮಾಡಿದ್ವಿ. ತುಂಬಾ ಸಂತೋಷ ಸರ್. ಆ ಆಪ್ ನಾನು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿದ್ದೀರಾ? ನಾವು ಮಾಡಿದ್ವಿ. ನೋಡಿದಿರಲ್ಲ ನೀವೀಗ. ಆಪ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಪರವಾಗಿಲ್ಲ ಸರ್, ರೈತರಿಗೆ ಎಲ್ಲಾರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕು, ಅಪ್ಡೇಟ್ ಮಾಡಿ. ನೀವ್ ಏನ್ ಬೆಳೆ ಬೆಳೆದಿದ್ರ ಅದನ್ನ ಅಪ್ಡೇಟ್ ಮಾಡಿ. ಓಕೆ, ಇದು ಹೆಲ್ಪ್ಫುಲ್ ಆಗತ್ತೆ. ಓಕೆನಾ, ಎಲ್ಲರಿಗೂ ನಮ್ಮ ಕರ್ನಾಟಕ ರೈತ ಜನರಿಗೂ ಹೇಳೋದು ಇಷ್ಟೇ.
ಅಪ್ಡೇಟ್ ಮಾಡಿ. ಒಬ್ಬ ಯುವಕರು ಬಂದಿದ್ದಾರೆ ಮುಂದೆ, ಬೆಳವಣಿಗೆ ಮಾಡೋಣ, ರೈತರಿಗೋಸ್ಕರ ಮಾಡೋಣ ಅಂತ ಬಂದಿದ್ದಾರೆ. ಓಕೆ, ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ. ಸರ್ ಅದೇ ಏನಂತಂದ್ರೆ ಈ ಆಪ್ ನ ಯೂಸ್ ಮಾಡೋದ್ರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿಸೋದ್ರ ಜೊತೆಗೆ ಎಲ್ಲಾ ರೀತಿಯ ನರ್ಸರಿ, ಇವಾಗ ನೀವು ಹೇಳಿದ ನರ್ಸರಿ ಡೀಟೇಲ್ಸ್, ಆ ಡೀಟೇಲ್ಸ್ ಕೂಡ ಇದರಲ್ಲೇ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಕೆಲಸ ಮಾಡಕ್ ಬರುವಂತ ಕೂಲಿಯವ್ರು ಬೇಕಂದ್ರೆ ಕೂಡ ಈ ಸುತ್ತಮುತ್ತಲಿರುವಂತ ಕೂಲಿಯವರು ಕೂಡ ಇದರಲ್ಲಿ ಎನ್ರೋಲ್ ಮಾಡಿಸ್ತೀವಿ. ಒಳ್ಳೇದಾಗತ್ತೆ. ಸೊ ಏನಂತಂದ್ರೆ ಈಗ ನಾವು ಒಂದು ಸ್ವಿಗ್ಗಿ, ಝೊಮ್ಯಾಟೊ ಆಪ್ ನ ನಾವು ಮಾಡೋದ್ರಿಂದ ಆ ಆಪ್ ನಲ್ಲಿ ನಾವೇನ್ ಮಾಡ್ತೀವಿ, ಇರೋದ್ ಕಡೆ ಫುಡ್ ತರಿಸ್ಕೊಂತೀವಿ. ಆ ತರ ರೈತರು ಏನ್ ಬೆಳಿತಾರೋ ಆ ಬೆಳೆ ಅಥವಾ ಬೇರೆಯವ್ರು ಬರ್ಬೇಕು. ಅದು ಉದ್ದೇಶ ಏನಂತಂದ್ರೆ ಆಪ್. ಸೊ ಆ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಆ ಆಪ್ ನ ಇನ್ನೂ ಅನೇಕ ರೈತರಿಗೆ ತಲುಪಿಸ್ಬೇಕು. ಆ ತಲುಪಿಸ್ಕೋದಕ್ಕೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಫಾರ್ಮರ್ಸ್ ಲೈಫ್ ಸ್ಟೈಲ್ ಇಂಡಿಯಾ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಅದ್ರ ಜೊತೆಗೆ ಮಾಡ್ಕೊಳ್ಳಿ. ಬಟ್ ನಾನು ಎಲ್ಲ ಒಂದು ಹೇಳಕ್ ಇಷ್ಟಪಡ್ತೀನಿ, ಎಲ್ಲ IT ಇಂಜಿನಿಯರ್ಸ್ ಅಂತ ಬಂದು ಇಲ್ಲಿ ಕೆಲಸ ಮಾಡ್ಬೇಕು ಅಂತ ಇದಿಲ್ಲ, ಮಾಡಿ ಬನ್ನಿ. ಬಿಕಾಸ್ ವಿ ಹಾವ್ ಸೀನ್ ಲೈಕ್ 2020 ಅಲ್ಲಿ ನಾ ಕೊರೋನಾ ಇಂದ ನೋಡಿದಿರಿ ಎಷ್ಟು ಜನ ಬೆಂಗಳೂರಿಂದ ಬಂದು ಇಲ್ಲಿದ್ದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಬನ್ನಿ, ಬೆಂಗಳೂರಲ್ಲಿ ಆತರ ಏನಿದೆ ಅಂತ ತಿಂತೀನಿಲ್ಲ. ಓಕೆ, ದುಡಿಯಕ್ಕೆ ಅಂತ ಬೆಂಗಳೂರಿಗೆ ಹೊಟ್ಟೋಗಿದ್ದಾರೆ, ಒಂದ್ 10-15 ಸಾವಿರಗಲ್ಲ. ಅಲ್ಲಿ ಹೋಗಿ ಏನೋ ಕೆಲಸ ಮಾಡ್ಕೊಂಡು ಆರೋಗ್ಯ ಇದ್ದಿಲ್ದಿರ ಎಲ್ಲ ಪ್ರಾಬ್ಲಮ್ಸ್ ಇದಾವೆ. ಬನ್ನಿ, ಸ್ವಂತ ತೋಟದಲ್ಲಿ ಇದೆ, ಒಂದ್ 1/2 ಎಕರೆ ಜಮೀನ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಐಡಿಯಾಸ್ ಇದೆ, ಯಾರೋ ನಿಮ್ಮಂತ ನೋಡಿ ಐಡಿಯಾಸ್ ತಗೊಂಡ್ ಬಂದಿದ್ದೀರಾ, ಮಾಡ್ಲಿ. ಓಕೆ, ಅವ್ರಿಗೆ ಹೆಲ್ಪ್ಫುಲ್ ಆಗತ್ತೆ. ಆಯ್ತಾ? ನೀವು ಮಾಡೋ ಯೂಟ್ಯೂಬ್ ಚಾನಲ್ ಇಂದ ಒಂದ್ 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಸಮ್ ಫಾರ್ಮರ್ಸ್, ಇಟ್ ವಿಲ್ ಚೇಂಜ್. ಇಮಿಡಿಯೇಟ್ ಆಗಿ ಸಕ್ಸಸ್ ಸಿಗತ್ತ ಅಂತೇನಿಲ್ಲ. ವಿ ಕ್ಯಾನ್ ವೈಟ್. ಎಕ್ಸಾಂಪಲ್ ನಾವೇ ತಗೊಳ್ಳಿ, ನಾನು ಹೋದ ವರ್ಷ 2 ವರ್ಷದಿಂದ ಮಾಡ್ತಾ ಇದ್ರಿ, ನಾನು ನಮ್ಮ ಫ್ರೆಂಡ್ ಕರ್ಣ ಅಂತ ಮಾಡ್ತಾ ಇದ್ರಿ, ಅವ್ರು ವೇಟ್ ಮಾಡ್ತಾ ಇದ್ರಿ ರಿಸಲ್ಟ್ಸ್ಗೆ. ಓಕೆ, ನಮ್ ಫ್ರೆಂಡ್ಸ್ ಇವಾಗ ಇದಾರಲ್ಲ, ಇವರು ಮತ್ತೆ ವಿಜಯ್ ಅಂತ, ಮತ್ತೆ ಶ್ರೀನಾಥ್ ಅಂತ ಇದಾರೆ, ರೈತ ಸಂಘದ ಅಧ್ಯಕ್ಷರು ಶ್ರೀನಾಥ್ ಅವರು. ಓಕೆ, ಅವರು ತುಂಬಾ ಸಪೋರ್ಟ್ ಮಾಡಿದಾರೆ ನಮ್ಗೆ. ಅದಕ್ಕೆ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ ಉದ್ದೇಶ ಈ ಆಪ್ ಬಗ್ಗೆ ಗೊತ್ತಾಗ್ಬೇಕು, ಅಪ್ಡೇಟ್ಸ್ ಗೊತ್ತಾಗ್ಬೇಕು. ಅದಾದ್ಮೇಲೆ ಈ ಆಪ್ ನ ಎಷ್ಟು ಡೌನ್ಲೋಡ್ ಮಾಡ್ಕೊಂತಾರೋ ರೈತರಿಗೆ ಅಷ್ಟು ಅನುಕೂಲ ಆಗುತ್ತೆ. ಈ ಆಪ್ ರೈತರಿಂದ ರೈತರಿಗಾಗಿ, ರೈತರಿಗೋಸ್ಕರ, ಮಧ್ಯವರ್ತಿಗಳ ದಲ್ಲಾಳಿಗಳ ಹಾವಳಿ ಇಲ್ದದ ಮಾಡುವಂತ ಆಪ್ ಈ ಒಂದು ಫಾರ್ಮರ್ಸ್ ಇಂಡಿಯಾ. ಈಗ ನೀವು ಈ ಒಂದು ರೀತಿ IT ಫೀಲ್ಡ್ ಅಲ್ಲಿ ಇಟ್ಕೊಂಡು ಒಂದು ಸಾಫ್ಟ್ವೇರ್ ಉದ್ಯೋಗ ಆಗಿ ಈ ವ್ಯವಸಾಯ ಮಾಡ್ತಾ ಇದ್ದೀರಾ. ಅದೇ ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಸೇರಿ ಈಗ ಒಂದು ನಮ್ಮ ಒಂದು ಫಾರ್ಮರ್ಸ್ ಲೈಫ್ ಸ್ಟೈಲ್ ಇಂಡಿಯಾ ಕಡೆಯಿಂದ ನಿಮ್ಮ ಒಂದು ಸ್ಮಾಲ್ ಅಪ್ರಿಸಿಯೇಷನ್ ಮತ್ತೆ ಒಂದು ಕಿರು ಕಾಣಿಕೆಯನ್ನು ಕೊಡ್ತೀವಿ, ದಯವಿಟ್ಟು ತಗೋಬೇಕು. ಇದು ಒಂದು ರೈತರಿಂದ ಈಗ ಈ ತರ ಒಂದು ಗಿಡವನ್ನು ಕೂಡ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಕಿರು ಕಾಣಿಕೆ. ಸರ್, ಫಸ್ಟ್ ಆಫ್ ಆಲ್ ಇನ್ನೊಂದು ಮಾಡ್ತಿದ್ದೀನಿ, ವಿನಯ್ ಅಂತ ಇಂಟ್ರೊಡಕ್ಷನ್ ಮಾಡಿಲ್ಲ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಈ 1 year ಇಂದ ಇವರಿಂದಾನೇ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಒಂದು ಕೆಲಸದ ಒತ್ತಡದಲ್ಲಿ ನೀವು ಬೇಕಾದ್ರೆ ಈ ಒಂದು ತೋಟನ ಇಷ್ಟು ಚೆನ್ನಾಗಿ ಮಾಡಿ ಒಳ್ಳೆ ನೋಡಿ, ಬೇಕಾದ್ರೆ ಫೋಟೋಸ್ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಅದ್ರ ತರೋದಕ್ಕೆ ಮುಖ್ಯ ಉದ್ದೇಶ ಇವರೇ. ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇದಾರೆ. ನಿಮ್ಗೆ ಇನ್ನೂ ಕೂಡ ಇನ್ನ ಹೆಚ್ಚು ಶ್ರೇಯಸ್ಸು ಇದು ಸಿಗ್ಲಿ, ಒಳ್ಳೆತನ ಸಿಗ್ಲಿ ಅಂತೇಳಿ ನಿಮ್ಗೆ ಆರೈಕೆ ಮಾಡ್ತಾ ಇದ್ದೀವಿ ಸರ್.